ಪಕ್ಷಿಗಳ ಗ್ಯಾಸ್ ಸಿಲಿಂಡರ್ ಕಷ್ಟಗಳು. ಪಕ್ಷಿಗಳ ಊರಿನಲ್ಲಿ ಆ ದಿನ ಬೆಳಗ್ಗೆ ತುಂಬಾ ಪ್ರಶಾಂತವಾಗಿತ್ತು. ಆವಾಗ ಟೊನಿ ಮನೆಯಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರಲ್ಲಿ ಅಡಿಗೆ ಮಾಡ್ತಾ ಇದ್ಲು. ಸ್ವಲ್ಪ ಸಮಯದಲ್ಲಿ ಗ್ಯಾಸ್ ಸ್ಟವ್ ಅಲ್ಲಿ ಬೆಂಕಿ ಚಿಕ್ಕದಾಗಿ ಉರಿತಾ ಇತ್ತು. ಕೊನೆಗೆ ಸ್ವಲ್ಪ ಹೊತ್ತಲ್ಲಿ ಅದು ಆಫೇ ಆಯ್ತು. ಏನಪ್ಪ ಆಯ್ತು ಅಂತ ಟೊನಿ ಹೋಗಿ ಸಿಲಿಂಡರ್ನ ಅಲ್ಲಾಡ್ಸಿ ನೋಡಿದಾಗ ಗೊತ್ತಾಯ್ತು ಗ್ಯಾಸ್ ಫುಲ್ ಆಗಿ ಖಾಲಿಯಾಗಿದೆ ಅಂತ. ಅಮ್ಮ, ಏನಮ್ಮ ಅಡಿಗೆ ಮಾಡಿದೀಯಾ? ನನಗ್ ತುಂಬಾ ಹಸ್ವಾಗ್ತಾ ಇದೆ. ಬೇಗ ಊಟ ಹಾಕಮ್ಮ, ನಾನು ಹಸ್ವು ತಡ್ಕೊಳ್ಳಲ್ಲ ಅಂತ ನಿಂಗೆ ಗೊತ್ತು ತಾನೆ? ಅಯ್ಯೋ ಬುಜ್ಜಿ, ನಾನು ನಿನಗೋಸ್ಕರನೇ ಅಡಿಗೆ ಮಾಡ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ಇದ್ದಕ್ಕಿದ್ದಂತೆ ಗ್ಯಾಸ್ ಖಾಲಿ ಆಯ್ತು. ಅಡಿಗೆ ಅರ್ಧದಲ್ಲೇ ನಿಂತಿದೆ. ಗ್ಯಾಸ್ ಬೇರೆ ತುಂಬಾ ವೆಯ್ಟ್ ಆಗಿದೆ ಅಲ್ವಾ, ಅದನ್ನ ಎತ್ಕೊಂಡು ಹೋಗಿ ಚೇಂಜ್ ಮಾಡ್ಕೊಂಡು ಬರಕ್ಕೆ ನನ್ನಿಂದ ಆಗಲ್ಲ. ನಾವು ಚೋಟು ಅತ್ತೆ ಮನೆಗೆ ಹೋಗಿ ಉಳ್ದಿದ್ದ ಅಡಿಗೆನ ಮಾಡಿ ಅಲ್ಲೇ ತಿನ್ಬಿಟ್ಟು ಬರೋಣ ಬಾ. ಹಾಗೆ ಅಂದ್ಕೊಂಡು ಟುನಿ ಹಾಗೂ ಬುಜ್ಜಿ ಇಬ್ರು ಚೋಟುಗಿಳಿಯ ಮನೆಗೆ ಬಂದಾಗ ಚೋಟು ಕೂಡ ಅವಳ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿದ್ರಿಂದ ಅದನ್ನ ಎತ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡು ಏನ್ ಮಾಡುದಂತ ಯೋಚನೆ ಮಾಡ್ತಿದ್ಲು. ಪಕ್ಕದಲ್ಲಿ ಬನ್ನು ಹಸುವಿಂದ ಕಾಯ್ತಾ ಇದ್ದ. ಚೋಟು, ನಾನು ಮನೇಲಿ ಅಡಿಗೆ ಮಾಡ್ತಿದ್ನಾ, ಇದ್ದಕ್ಕಿದ್ದಂತೆ ಸಿಲಿಂಡರ್ ಖಾಲಿ ಆಯ್ತು. ಪಾಪ ಬುಜ್ಜಿಗೆ ತುಂಬಾ ಹಸ್ವಾಗ್ತಾ ಇದೆ. ನಿನ್ನ ಗ್ಯಾಸಲ್ಲಿ ಅಡಿಗೆ ಮಾಡ್ಕೊಳ್ಳ? ಅಯ್ಯೋ ಟುನಿ, ನೀನಾದ್ರೂ ಅರ್ಧ ಅಡಿಗೆ ಮಾಡಿದೀಯಾ, ನಾನು ಅದನ್ನೂ ಮಾಡಿಲ್ಲ. ಯಾಕಂದ್ರೆ ಬೆಳಿಗ್ಗೆನೆ ಸಿಲಿಂಡರ್ ಖಾಲಿ ಆಯ್ತು. ಈ ಸಿಲಿಂಡರ್ನ ಎತ್ಕೊಂಡ್ ಬರಕ್ಕಾಗದೆ ಎಷ್ಟು ಕಷ್ಟಪಟ್ಟು ಎತ್ಕೊಂಡ್ ಬಂದಿದ್ದೀನಿ ನೋಡು. ಪಾಪ ಬನ್ನು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ, ಹಸ್ವಾಗ್ತಿದೆ ಅಂತ ಒದ್ದಾಡ್ತಾ ಇದ್ದಾನೆ. ಹೌದು ಆಂಟಿ, ನಾನು ಹಸ್ವು ತಡ್ಕೊಳ್ಳಲ್ಲ ಅಂತ ನಿಮ್ಗೆ ಗೊತ್ತು ತಾನೆ. ಬೆಳಿಗ್ಗೆಯಿಂದ ಅಮ್ಮ ಏನು ಕೊಟ್ಟಿಲ್ಲ, ಕೇಳಿದ್ರೆ ಸಿಲಿಂಡರ್ ಖಾಲಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನನಗೆ ಯಾಕೋ ಹಸ್ವು ತಡ್ಕೊಳಕ್ಕೂ ಆಗ್ತಾ ಇಲ್ಲ. ಹೌದಮ್ಮ, ನನಗೂ ಹಸ್ವು ತಡ್ಕೊಳಕ್ ಆಗ್ತಾ ಇಲ್ಲ. ಇವಾಗ ಏನಮ್ಮ ಮಾಡೋದು? ಇವಾಗ ಅತ್ತೆ ಮನೆಯಲ್ಲೂ ಸಿಲಿಂಡರ್ ಖಾಲಿ ಅಲ್ವಾ? ಬೇಜಾರ್ ಮಾಡ್ಕೊಳ್ಬೇಡಿ, ನಾವು ಲೂಸಿ ಮನೆಗೆ ಹೋಗೋಣ. ಖಂಡಿತ ಅವಳ ಮನೆಯಲ್ಲಿ ಗ್ಯಾಸ್ ಇದ್ದೇ ಇರುತ್ತೆ. ಎಲ್ರೂ ಅಲ್ಲೇ ಅಡಿಗೆ ಮಾಡಿ ಊಟ ಮಾಡಿ ಬರ್ಬೋದು, ಬನ್ನಿ. ಹಾಗೆ ಎಲ್ರೂ ಅಲ್ಲಿಂದ ಲೂಸಿ ಮನೆಗೆ ಹೋದ್ರು. ಲೂಸಿ ಮನೆಯ ಮುಂದ್ಗಡೆ ಲೂಸಿ ಪಾರಿವಾಳ ಕುಹುಬಾತು ಹಾಗೂ ಮಹಿಹದ್ದು ನಿಂತ್ಕೊಂಡಿದ್ರು. ಲೂಸಿ ಮನೆಯ ಹೊರಗಡೆ ಕೂಡ ಒಂದು ಖಾಲಿ ಸಿಲಿಂಡರ್ ಇತ್ತು. ಬಾ ಟುನಿ, ಬಾ ಚೋಟು, ಏನಿಬ್ರು ಇಲ್ಲಿಗೆ ಬಂದಿದ್ದೀರಾ? ನನ್ ಮನೇಲಿ ಸಿಲಿಂಡರ್ ಖಾಲಿಯಾದ ವಿಷಯ ನಿಮ್ಗೂ ಗೊತ್ತಾಯ್ತಾ? ಏನ್ ಮಾಡೋದಂತಾನೆ ಅರ್ಥ ಆಗ್ತಾ ಇಲ್ಲ. ಈ ಸಿಲಿಂಡರ್ನ ಎತ್ಕೊಂಡು ಹೋಗಕ್ಕೂ ಆಗ್ತಾ ಇಲ್ಲ, ಅದಕ್ಕೆ ಅಂತ ಹಸುವಿಂದ ಇರಕ್ಕೂ ಆಗ್ತಾ ಇಲ್ಲ. ನನಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಹೌದು, ಸಿಲಿಂಡರ್ ಇಲ್ಲದೆ ನೀರನ್ನ ಬಿಸಿ ಮಾಡಿ ಕುಡಿಯಕ್ಕೂ ಆಗ್ತಾ ಇಲ್ಲ. ನೀರು ಬಿಸಿ ಇಲ್ಲದೆ ನನಗೆ ಗಂಟ್ಲು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈ ಸಿಲಿಂಡರ್ ಖಾಲಿಯಾಗಿದ್ರಿಂದ ನನ್ ಗಂಟ್ಲು ಹೋಗಿ ಹೋಯ್ತು. ಎಲ್ರೂ ಕೇಳಿ, ಊರಲ್ಲಿ ಎಲ್ಲ ಕಡೆನೂ ಇದೇ ಸಮಸ್ಯೆನೆ. ಎಲ್ಲರ ಮನೆಯಲ್ಲೂ ಕೂಡ ಸಿಲಿಂಡರ್ ಖಾಲಿಯಾಗಿದೆ. ಏನ್ ಮಾಡುದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಾವು ಚಿಕ್ಕ ಚಿಕ್ಕ ಪಕ್ಷಿಗಳು, ನಾವು ಇಷ್ಟು ದೂರ ಹೋಗಿ ಈ ಸಿಲಿಂಡರ್ನ ಚೇಂಜ್ ಮಾಡ್ಕೊಂಡು ಬರಕ್ಕಾಗಲ್ಲ ಅಲ್ವಾ? ಅಡವಿ ಗಡಿಯಲ್ಲಿ ಸಿಲಿಂಡರ್ ಗಾಡಿ ನಿಂತ್ಕೊಂಡಿರೋದನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಆದ್ರೆ ಇವಾಗ ಈ ಖಾಲಿ ಸಿಲಿಂಡರ್ನ ತಗೊಂಡು ಹೋಗಿ ಫುಲ್ ಸಿಲಿಂಡರ್ನ ತಗೊಂಡ್ ಬರೋದು ಹೇಗೆ ಅನ್ನೋದು ಮಾತ್ರ ನನಗೆ ಯಾಕೋ ಅರ್ಥನೇ ಆಗ್ತಿಲ್ಲ. ಹೌದು ಮಹಿಯವ್ರೆ, ಈ ಸಿಲಿಂಡರ್ನ ಎತ್ಕೊಂಡು ಹೋಗೋಕ್ಕೂ ಕಷ್ಟ ಆಗ್ತಾ ಇದೆ. ಅದಕ್ಕಿಂತ ಹೇಳ್ಬಿಟ್ಟು ಅಡಿಗೆ ಮಾಡದೇ ಇದ್ರೆ ಮಕ್ಕಳು ಹಸುವಿಂದ ಒದ್ದಾಡ್ತಿರ್ತಾರೆ. ಏನ್ ಮಾಡೋದು ನನಗೂ ಅರ್ಥನೇ ಆಗ್ತಿಲ್ಲ. ನೀವೆಲ್ರೂ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನಿಂದಂತೂ ಈ ಸಿಲಿಂಡರ್ನ ಎತ್ಕೊಂಡು ಅಷ್ಟು ದೂರ ಹೋಗಕ್ಕಂತೂ ಆಗಲ್ಲ. ಹಾಗಂತ ಹೇಳಿ ಎಲ್ರೂ ಯೋಚನೆ ಮಾಡ್ತಿದ್ದಾಗ ಆ ಸಮಯದಲ್ಲಿ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಕೂಡ ಅಲ್ಲಿಗೆ ಬಂದ್ರು. ಅವ್ರು ಬಂದಿದ್ದನ್ನ ನೋಡಿದಾಗ ಎಲ್ರಿಗೂ ಸ್ವಲ್ಪ ಧೈರ್ಯನೂ ಬಂತು. ಅರೆ, ಏನಿದೋ, ಎಲ್ರೂ ಇಲ್ಲೇನ್ ಮಾಡ್ತಾ ಇದ್ದೀರಾ? ಮನೆ ಮುಂದ್ಗಡೆ ಎಲ್ರೂ ಖಾಲಿ ಸಿಲಿಂಡರ್ ಇಟ್ಕೊಂಡಿದ್ದೀರಾ? ನೀನು ಕೂಡ ಇಟ್ಕೊಂಡಿದ್ಯಾ ಲೂಸಿ? ಏನ್ ಮಾಡೋದು ಹೇಳು ಚಿಚು, ಎಲ್ಲರ ಮನೆಯಲ್ಲೂ ಕೂಡ ಸಿಲಿಂಡರ್ ಖಾಲಿ ಆಗಿದೆ. ಈ ಖಾಲಿ ಸಿಲಿಂಡರ್ನ ಎತ್ಕೊಂಡು ಊರಿನ ಗಡಿಗೆ ಹೋಗಿ ಹೊಸ ಸಿಲಿಂಡರ್ ತಗೊಂಡ್ ಬರೋಕ್ಕೂ ಕಷ್ಟ. ಅದಕ್ಕೆ ಏನ್ ಮಾಡುದು ಅಂತ ಎಲ್ರೂ ಯೋಚನೆ ಮಾಡ್ತಾ ಇದ್ದೀವಿ. ಮಕ್ಕಳು ಹಸುವಿಂದ ಒದ್ದಾಡ್ತಾ ಇದ್ದಾರೆ. ಹೌದು ಆಂಟಿ, ನಮ್ಮನೇಲಿ ಕೂಡ ಸಿಲಿಂಡರ್ ಖಾಲಿ ಆಯ್ತು. ಏನಮ್ಮ ಮಾಡುದು ಅಂತ ಅಮ್ಮನ ಹತ್ರ ಕೇಳಿದ್ರೆ ಅಮ್ಮ ನನ್ನನ್ನು ಕರ್ಕೊಂಡು ಇಲ್ಲಿಗೆ ಬಂದ್ರು. ಚಿಚು, ನೀನ್ ಯಾವಾಗ್ಲೂ ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇಟ್ಕೊಂಡಿರ್ತೀಯ ಅಲ್ವಾ? ಈ ಸಿಲಿಂಡರ್ನ ಎತ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಇದಕ್ಕೆ ನಿನ್ನ ಹತ್ರ ಏನಾದ್ರೂ ಸೊಲ್ಯೂಷನ್ ಇದ್ರೆ ಸ್ವಲ್ಪ ಹೇಳ್ತೀಯಾ? ಅದ್ರಲ್ಲಿ ಏನಿದೆ, ಇವಾಗ ನಾವು ಎತ್ಕೊಂಡು ಹೋಗೋದು ಯಾಕೆ? ಸಿಲಿಂಡರ್ನ ಎತ್ಕೊಂಡು ಹೋಗೋದು ಕಷ್ಟನೇ, ಆದ್ರೆ ಸಿಲಿಂಡರ್ನ ಉಳಿಸ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಕಷ್ಟನೂ ಇಲ್ವಲ್ಲ. ಉಳಿಸ್ಕೊಂಡು ಹೋಗೋದಾ? ಹಾಗೆ ಉಳಿಸ್ಕೊಂಡು ಹೋಗಿ ಈ ಸಿಲಿಂಡರ್ ಡ್ಯಾಮೇಜ್ ಆದ್ರೆ ಏನ್ ಮಾಡೋದು? ಒಂದ್ ವೇಳೆ ಆ ಸಿಲಿಂಡರ್ ಬ್ಲಾಸ್ಟ್ ಆದ್ರೆ? ಸುಮ್ನೆ ನೆಲದಲ್ಲಿ ಉಳಿಸ್ಕೊಂಡು ಹೋದ್ರೆ ಗ್ಯಾಸ್ ಡ್ಯಾಮೇಜ್ ಆಗುತ್ತೆ, ಅದು ನಿಜಾನೇ. ಆದ್ರೆ ನಾವೇನ್ ಮಾಡ್ಬೇಕಂದ್ರೆ ರೌಂಡ್ ಆಗಿರುವ 2 ಮರದ ಕಟ್ಟಿಗೆ ಮೇಲೆ ಈ ಸಿಲಿಂಡರ್ನ ಇಟ್ಕೊಂಡು ಗ್ಯಾಸ್ ಗಾಡಿ ತನಕ ತಳ್ಕೊಂಡು ಹೋಗ್ಬೋದು. ಆವಾಗ ವೇಟ್ ಹೊತ್ಕೊಂಡು ಹೋಗ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ಈಸಿಯಾಗಿ ಉಳಿಸ್ಕೊಂಡೇ ಸಿಲಿಂಡರ್ ತಗೊಂಡು ಹೋಗ್ಬೋದಲ್ವಾ? ಅರೆ ವಾವ್, ನಿಜವಾಗ್ಲೂನಾ ಚಿಚ್ಚು? ಹಾಗಾದ್ರೆ ನಾವು ವೇಟ್ ಎತ್ಕೊಳ್ಬೇಕಾಗಿರೋ ಅವಶ್ಯಕತೆನೇ ಇಲ್ವಾ? ಇಲ್ವೇ ಇಲ್ಲ.
ನಾವು ಈಸಿಯಾಗಿ ಈ ಸಿಲಿಂಡರ್ ಗಾಡಿ ಹತ್ರ ತಗೊಂಡ್ ಹೋಗ್ಬೋದು. ನಾನು ಐಡಿಯಾ ಮಾಡ್ತೀನಿ. ಹಾಗಾದ್ರೆ ಇನ್ ಯಾಕೆ ಲೇಟ್ ಚಿಚು? ಬೇಗ ನೀನ್ ಹೇಳಿದ್ದೇನ ಮಾಡು. ಪಾಪ ಬನ್ನು ಹಸು ತಡ್ಕೊಳಲ್ಲ, ಅವ್ನ್ ಕೂಗಕ್ ಶುರು ಮಾಡ್ತಾನೆ. ಹೌದು ಆಂಟಿ, ಬೆಳಗಿಂದ ಏನು ತಿಂದೇ ಇಲ್ಲ. ಏನ್ ಮಾಡೋದಾದ್ರೂ ಕೂಡ ಸ್ವಲ್ಪ ಬೇಗ ಮಾಡಿ. ಸರಿ ಸರಿ. ಚಿನ್ನು, ನೀನು ಚೋಟು ಆಂಟಿ ಜೊತೆ ಹೋಗಿ ಅಡವಿಯಿಂದ 2 ದೊಡ್ಡ ಕಟ್ಟಿಗೆಗಳನ್ನ ತಗೊಂಡ್ಬಾ. ಅಷ್ಟರಲ್ಲಿ ತುನಿ ನಾನು ಎಲ್ರೂ ಸೇರಿ ಆ ಗ್ಯಾಸ್ನ ಹೇಗೆ ಕೂರ್ಸೋದು ಅಂತ ಯೋಚನೆ ಮಾಡ್ತಿರ್ತೀವಿ. ಸರಿಯಮ್ಮ ಆಂಟಿ, ಬನ್ನಿ ಹೋಗೋಣ. ಹಾಗೆ ಸ್ವಲ್ಪ ಸಮಯದಲ್ಲಿ ಚೋಟು ಹಾಗೂ ಚಿನ್ನು ಇಬ್ರು ಅಡವಿಗೆ ಹೋಗಿ 2 ಒಂದೇ ಸಮಾನದಲ್ಲಿರುವ ಕಟ್ಟಿಗೆನ ತಗೊಂಡ್ ಬಂದ್ರು. ಎಲ್ರೂ ನೋಡಿ, ಈ 2 ಕಟ್ಟಿಗೆಗಳನ್ನ ಸರಿ ಸಮಾನವಾಗಿ ನೆಲದ ಮೇಲೆ ಇಟ್ಟು ಅದ್ರ ಮೇಲೆ ಈ ಗ್ಯಾಸ್ ಸಿಲಿಂಡರ್ನ ಇಟ್ಟು ನಾವು ತಳ್ಬೇಕಾಗುತ್ತೆ. ಆವಾಗ ಇದು ಉರುಳ್ಕೊಂಡೇ ಹೋಗುತ್ತೆ. ಹಾಗೆ ಟುನಿ ಆ ಸಿಲಿಂಡರ್ನ ಕಟ್ಟಿಗೆ ಮೇಲೆ ಇಟ್ಟು ತಳ್ಳಿದಾಗ ಆ ಮರದ ಕಟ್ಟಿಗೆಗಳು ಚಕ್ರಗಳ ತರ ಬದಲಾಗಿ ಆ ಸಿಲಿಂಡರ್ನ ತುಂಬಾ ಈಸಿಯಾಗಿ ಉಳ್ಸ್ಕೊಂಡು ಹೋಗ್ತಾ ಇತ್ತು. ವಾವ್, ತುಂಬಾ ಚೆನ್ನಾಗಿದೆ ಚಿಚು. ಇದನ್ನ ಎತ್ಕೊಂಡು ಹೋಗ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಜೊತೆಗೆ ಹೋದ್ರೆ ಸಾಕು, ಅದ್ರ ಪಾಡಿಗೆ ಅದು ಬರ್ತಾ ಇದೆ. ಹಬ್ಬಯ್ಯ, ಈ ತರ ಇದ್ರೆ ನಾನು ಸಿಲಿಂಡರ್ ಎತ್ಕೊಂಡು ಹೋಗ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ನನ್ನ ಬಿಳಿ ದೇಹನೂ ಕೊಳಕಾಗಲ್ಲ. ತುಂಬಾ ಥ್ಯಾಂಕ್ಸ್ ಚಿಚು. ಚಿಚು, ಸಬಾಷ್. ನಿಂತರ ಯೋಚನೆ ಮಾಡೋಳು ಒಬ್ಳಿದ್ರೆ ಊರಿಗೆ ಸಾಕು, ಎಲ್ರಿಗೂ ಯಾವುದೇ ಪ್ರಾಬ್ಲಮ್ಮು ಬರಲ್ಲ. ಸಿಲಿಂಡರ್ ಅಂತೂ ತುಂಬಾ ಈಸಿಯಾಗಿ ಹೋಗ್ತಾ ಇದೆ ಅಲ್ವಾ? ಇನ್ನೇನು ಯಾಕೆ ಎಲ್ರು ವೇಟ್ ಮಾಡ್ತಾ ಇದ್ರಾ? ಎಲ್ರು ಅದೇ ರೀತಿ 2 ಕಟ್ಟಿಗೆಗಳನ್ನ ತಗೊಂಡ್ ಬಂದು ಸಿಲಿಂಡರ್ನ ಉರುಳಿಸ್ಕೊಂಡು ಹೋಗಿ. ಹಾಗೆ ಪಕ್ಷಿಗಳು ಎಲ್ರು ಕೂಡ 2 ಕಟ್ಟಿಗೆಗಳನ್ನ ತಗೊಂಡ್ ಬಂದು ಅದರ ಮಧ್ಯದಲ್ಲಿ ಸಿಲಿಂಡರ್ನ ಇಟ್ಕೊಂಡು ಈಸಿಯಾಗಿ ಅದನ್ನ ಸಿಲಿಂಡರ್ ಗಾಡಿಯ ಹತ್ತಿರ ತಳ್ಕೊಂಡು ಹೋದ್ರು. ಅಲ್ಲಿ ಖಾಲಿಯಾಗಿರುವ ಸಿಲಿಂಡರ್ನ ಕೊಟ್ಟು ಫುಲ್ಲಾಗಿರುವ ಸಿಲಿಂಡರ್ನ ಎತ್ಕೊಂಡು ಪುನಃ ಅದೇ ರೀತಿ ಕಟ್ಟಿಗೆಗಳ ಮೂಲಕ ಈಸಿಯಾಗಿ ಯಾವುದೇ ಕಷ್ಟನೇ ಇಲ್ಲದೆ ಅವ್ರವ್ರ ಮನೆಗೆ ತಗೊಂಡ್ ಬಂದ್ರು. ಅಮ್ಮಯ್ಯ, ಸಿಲಿಂಡರ್ ಬಂತು. ತುಂಬಾ ಥ್ಯಾಂಕ್ಸ್ ಚಿಚು. ಸ್ವಲ್ಪನೂ ಕಷ್ಟನೇ ಇಲ್ಲದೆ ಸಿಲಿಂಡರ್ನ ಮನೆಗೆ ತಗೊಂಡ್ ಬಂದಾಯ್ತು. ಬುಜ್ಜಿ, ಇವಾಗ ಬಾ, ನಿನಗೆ ಬೇಗ ಬೇಗ ಅನ್ನ ಮಾಡಿ ಕೊಡ್ತೀನಿ. ಥ್ಯಾಂಕ್ಸ್ ಆಂಟಿ. ನಾನ್ ಬೆಳಗಿಂದ ಏನೂ ತಿಂದಿಲ್ಲ. ನೀವು ಮಾತ್ರ ಐಡಿಯಾ ಕೊಟ್ಟಿಲ್ಲ ಅಂದ್ರೆ ಇವಾಗ್ಲೂ ಕೂಡ ನಾನು ಏನೂ ತಿಂತಾ ಇರ್ತಿದ್ದಿಲ್ಲ. ಹಾಗೆ ಟುನಿ ಬೇಗ ಮನೆಯೊಳಗಡೆ ಹೋದ್ಲು. ಅಡಿಗೆ ಮಾಡಿ ಬುಜ್ಜಿಗೆ ಕೊಟ್ಲು. ಬುಜ್ಜಿನೂ ಹೊಟ್ಟೆ ತುಂಬಾ ಊಟ ಮಾಡಿದ್ಲು. ಎಲ್ರೂ ಮನ್ಸಲ್ಲಿ ಚಿಚಿಗೆ ಧನ್ಯವಾದ ಹೇಳ್ತಿದ್ರು. ಅಮ್ಮಯ್ಯ, ನಾನ್ ಕೂಡ ಊಟ ಮಾಡ್ದೆ. ಆದ್ರೆ ಈ ಸಿಲಿಂಡರ್ಗೋಸ್ಕರ ನಾನು ಏನೂ ಕಷ್ಟಪಡ್ಲಿಲ್ಲ. ತುಂಬಾ ಈಸಿಯಾಗಿ ಹೋಗಿ ತಗೊಂಡ್ ಬಂದು ಅಡಿಗೆ ಮಾಡಿದೀನಿ. ಇದೆಲ್ಲದಕ್ಕೂ ಕಾರಣ ನಮ್ ಚಿಚುನೇ. ಹೌದು, ನನ್ ಮಗ ಕೂಡ ಇವಾಗ್ಲೇ ಹೊಟ್ಟೆ ತುಂಬಾ ಊಟ ಮಾಡ್ದ. ನಮ್ಮ ಪಕ್ಷಿಗಳ ಊರಿನಲ್ಲಿ ನಮ್ಗಿದ್ದ ದೊಡ್ಡ ಸಮಸ್ಯೆಗೆ ಇವತ್ತು ಚಿಚುಕಾಗೆಯಿಂದ ಒಂದು ಸೊಲ್ಯೂಷನ್ ಸಿಕ್ಕಿದೆ. ಏನೇ ಹೇಳು, ದೇಹದ ಬಲದಕ್ಕಿಂತ ಬುದ್ಧಿಬಲನೇ ತುಂಬಾ ಒಳ್ಳೇದು. ಅಯ್ಯೋ ಮಹಿಯವ್ರೆ, ನಾನ್ ಹಾಗೇನು ಮಾಡಿಲ್ಲ. ಎಲ್ರೂ ಪಡೋ ಕಷ್ಟ ಅಲ್ವಾ? ಅದಕ್ಕೆ ಈಸಿಯಾಗಿ ಏನಾದ್ರೂ ಐಡಿಯಾ ಇದೆಯಾ ಅಂತ ಯೋಚನೆ ಮಾಡ್ದೆ. ಒಂದ್ ಐಡಿಯಾ ಸಿಕ್ತು. ಇವಾಗ ಎಲ್ಲನೂ ಈಸಿಯಾಗಿದೆ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಆ ದಿನ ಅವ್ರ ಮನೆಯಲ್ಲಿ ಬೆಳಿಗ್ಗೆ ಸಿಲಿಂಡರ್ ಖಾಲಿಯಾದಾಗ ತುಂಬಾನೇ ಟೆನ್ಷನ್ ಆಗಿದ್ರು. ಆದ್ರೆ ಚಿಚುಕಾಗೆ ಕೊಟ್ಟ ಒಂದೇ ಒಂದು ಚಿಕ್ಕ ಐಡಿಯಾದಿಂದ ಯಾವುದೇ ಕಷ್ಟನೇ ಇಲ್ದೆ ಎಲ್ರೂ ಅವ್ರವ್ರ ಮನೆಗೆ ಸಿಲಿಂಡರ್ನ ತಗೊಂಡ್ ಬಂದ್ರು. ಎಲ್ರೂ ಆ ದಿನ ಚಿಚುಕಾಗೆನ ಮನಸಾರೆ ಹೊಗಳ್ತಾ ಇದ್ರು. ಹಾಗೆ ಚಿಚುಕಾಗೆಯ ಒಂದು ಚಿಕ್ಕ ಐಡಿಯಾದಲ್ಲಿ ಆ ದಿನ ಪಕ್ಷಿಗಳೆಲ್ಲರೂ ಕೂಡ ಸಂತೋಷವಾಗಿ ಇದ್ರು. ಪಕ್ಷಿಗಳ ಗ್ರಾಮದಲ್ಲಿ ಟುನಿಗುಬ್ಬಚ್ಚಿಯ ಮನೆ ಮುಂದ್ಗಡೆ ಒಂದು ಅಂದವಾದ ತೋಟ ಇತ್ತು. ಆ ತೋಟದಲ್ಲಿ ಟುನಿ ಹಲವಾರು ಸೊಪ್ಪುಗಳನ್ನ ಬೆಳೆಸ್ತಾ ಇದ್ಲು. ಸೊಪ್ಪುಗಳೆಲ್ಲಾನು ಎತ್ತರವಾಗಿ ಬೆಳೆದಿತ್ತು. ಅವಳು ಎಷ್ಟೇ ಕಟ್ ಮಾಡಿ ತೆಗೆದ್ರೂ ಇನ್ನೂ ಹಾಗೇನೆ ಇತ್ತು. ಒಂದು ಬುಟ್ಟಿ ತುಂಬಾ ಅವಳು ಸೊಪ್ಪುಗಳನ್ನ ಕೊಯ್ದು ಹಾಕಿ, ಬುಜ್ಜಿ ನೋಡು, ನಮ್ ತೋಟ ಎಷ್ಟೊಂದ್ ಚೆನ್ನಾಗಿದೆ. ಈ ಸೊಪ್ಪುಗಳಿಂದ ಪ್ರತಿದಿನ ಪಲ್ಯ ಸಾಂಬಾರು ಮಾಡಿ ಮಾಡಿ ನನಗ್ ಬೋರ್ ಆಗಿದೆ. ಇದ್ರಲ್ಲಿ ನಾವು ಏನಾದ್ರೂ ಹೊಸದಾಗಿ ಮಾಡ್ಬೇಕು. ಜನರು ಸೊಪ್ಪು ಸಾರು ಅಂದ ತಕ್ಷಣ ಓಡಿ ಹೋಗ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ತಿನ್ನುವ ಹಾಗೆ ಏನಾದ್ರೂ ಮ್ಯಾಜಿಕ್ ಮಾಡಿಸ್ಬೇಕು. ಅಮ್ಮ, ಮ್ಯಾಜಿಕ್ ಅಂದ್ರೆ ಸೊಪ್ಪು ಸಾರನ್ನ ನೀವೇನಾದ್ರೂ ಮಾಯ ಮಾಡ್ತೀರಾ? ಇಲ್ಲ ಇಲ್ಲ, ಸೊಪ್ಪು ಸಾರಲ್ಲಿ ಮಕ್ಕಳಿಗೆ ತಿನ್ನುವಂತಹ ಐಟಂ ಮಾಡಿಸ್ತೀನಿ. ಉದಾಹರಣೆಗೆ ಪಾಲಕ್ ಸೊಪ್ಪು ಐಸ್ ಕ್ರೀಮ್, ಗೋಂಗೂರ ಗುಲಾಬ್ ಜಾಮೂನ್. ಹೇಗಿದೆ ನನ್ನ ಐಡಿಯಾ? ಆವಾಗ ಬುಜ್ಜಿ ಆಶ್ಚರ್ಯದಿಂದ, ಅಮ್ಮ, ಇದನ್ನ ಕೇಳುವಾಗನೇ ನನಗ್ ಭಯ ಆಗ್ತಾ ಇದೆ. ಪಾಲಕ್ ಸೊಪ್ಪಲ್ಲಿ ಐಸ್ ಕ್ರೀಮಾ? ಯಾರಾದ್ರೂ ತಿಂತಾರಾ? ಇಲ್ಲ ಇಲ್ಲ, ಇವಾಗ ಇದೇ ಫ್ಯಾಷನ್. ಆರ್ಗ್ಯಾನಿಕ್ ಫುಡ್ ಅಲ್ಲೇ ಎಲ್ಲ ಜನರು ಜಾಸ್ತಿ ಇಷ್ಟಪಟ್ಟು ತಿನ್ನೋದು. ನೀನ್ ನೋಡ್ತಾ ಇರೋ, ನಮ್ಮ ಅಂಗಡಿ ಮುಂದೆ ಕ್ಯೂ ಕಟ್ಟಿ ನಿಲ್ತಾರೆ. ಟುನಿ ತಕ್ಷಣ ಪ್ರಯೋಗ ಶುರು ಮಾಡಿದ್ಲು. ಮೊದ್ಲು ಬುಜ್ಜಿನ ಕರೆದು, ಬುಜ್ಜಿ ಇಲ್ಲಿ ಬಾ, ನಿನಗೋಸ್ಕರ ಸ್ಪೆಷಲ್ ಐಟಂ ಮಾಡಿದೀನಿ. ಆಗಲ್ಕಾಯಿ ಪಾಯಸ ಮಾಡಿದೀನಿ. ಬುಜ್ಜಿ ತಕ್ಷಣ ತಪ್ಪಿಸ್ಕೊಂಡ್ಲು. ಅಯ್ಯೋ ದೇವ್ರೇ, ಬೇಡಪ್ಪ, ಆಗಲ್ಕಾಯಿ ಪಾಯಸನ? ಅದ್ರ ಬಗ್ಗೆ ನೆನ್ಸ್ಕೊಂಡ್ರೇನೆ ನನ್ ನಾಲಿಗೆ ಸತ್ತೋಗ್ತಾ ಇದೆ. ಆ ಸಮಯದಲ್ಲಿ ಪಕ್ಕದ ಮನೆ ಚಿಚುಕಾಗಿ ಟುನಿಗೆ ಆಪೋಸಿಟ್ ಆಗಿ ಏನಾದ್ರೂ ಮಾಡ್ಬೇಕು ಅಂತ ಅಂದ್ಕೊಂಡ್ಲು. ಲೇ ಚಿನ್ನು, ಪಕ್ಕದ ಮನೆ ತುನಿ ಆಂಟಿ ಏನೋ ಹೊಸದಾಗಿ ಮಾಡ್ತಾ ಇದ್ದಾಳೆ. ನಾವ್ ಮಾತ್ರ ಯಾಕೆ ಸುಮ್ನೆ ಇರ್ಬೇಕು?
ತಗೊಳ್ಳೋ, ಬೇವಿನ ಎಲೆ ತಿನ್ನು. ಇದು ತಿನ್ಲಿಕ್ಕೆ ಕೈ ಆದ್ರೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅಮ್ಮ, ಇದನ್ನ ನಾನು ತಿನ್ನೋದಿಲ್ಲ, ಇದನ್ನ ನೋಡಕ್ಕೆ ಒಂಥರ ಆಗುತ್ತೆ. ಏಯ್, ಹಾಗೆಲ್ಲ ಹೇಳ್ಬೇಡ ಕಣೋ. ಇವಾಗ ನೀನ್ ತಿಂತೀಯಾ ಅಥವಾ ನಾನೇ ನಿನ್ ಬಾಯಿಗೆ ತಿನ್ಸ್ಲಾ? ಮರ್ಯಾದೆಗೆ ತಿಂದ್ರೆ ತಿನ್ನು, ಇಲ್ಲದಿದ್ರೆ ನಿನ್ ಮುಖಕ್ಕೇನೆ ಅರ್ದು ಹಚ್ಬಿಡ್ತೀನಿ. ಪಾಪ ಚೀನು ಇಷ್ಟ ಇಲ್ಲದೇನೆ ತಿಂದ. ಅಮ್ಮ, ನನಗೆ ತಿನ್ನಕ್ಕಾಗ್ತಾ ಇಲ್ಲ, ನನಗೆ ವಾಂತಿ ಬರ್ತಿದೆ. ಹಾಗಂತ ಹೇಳ್ದ. ವಾಮಿಟ್ ಬಂದ್ರೂ ಕೂಡ ಹಾಗೆ ನುಂಗೋ, ಯಾವುದ್ನೂ ವೇಸ್ಟ್ ಮಾಡ್ಬಾರ್ದು. ಮರುದಿನ ಬೆಳಗ್ಗೆ ಟುನಿ ಅವಳ ಮನೆ ಮುಂದ್ಗಡೆ ಒಂದು ಬೆಂಚ್ ಹಾಕಿ ಅದರಲ್ಲಿ ಅಲ್ಲಿ ಬೆಳೆದಿರುವ ಸೊಪ್ಪುಗಳನ್ನೆಲ್ಲ ಇಟ್ಟು ಅಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ಲು. ಅದರಲ್ಲಿ ಟುನಿ ಹೆಲ್ದಿ ಹಬ್ ಅಂತ ಬರ್ದಿತ್ತು. ಹಾಗೇನೆ ಕೆಳಗಡೆ ಮೆನು ಬೋರ್ಡ್. ಆ ಮೆನು ಬೋರ್ಡ್ ಅಲ್ಲಿ ಪಾಲಕ್ ಸೊಪ್ಪು ಐಸ್ ಕ್ರೀಮ್ ಬರೀ 20 ರೂಪಾಯಿ, ಗೋಂಗೂರ ಸೊಪ್ಪು ಕೇಕ್ ಬರೀ 30 ರೂಪಾಯಿ, ಮೆಂತೆ ಸೊಪ್ಪು ಮಿಲ್ಕ್ ಶೇಕ್ ಬರೀ 25 ರೂಪಾಯಿ, ಹಾಗೇನೆ ಕೊತ್ತಂಬರಿ ಸೊಪ್ಪು ಲಡ್ಡು ಬರೀ 10 ರೂಪಾಯಿ. ಈ ಮೆನುನ ನೋಡಿ ಚಿಚುಕಾಕಿಗೆ ನಗುನೇ ಬಂತು. ಏ ಚಿನ್ನು, ನೋಡ್ದಾ ನಿಮ್ಮ ಹುಚ್ಚು ತುನಿ ಅತ್ತೆಯ ಐಡಿಯಾ? ಪಾಲಕ್ ಸೊಪ್ಪಲ್ಲಿ ಐಸ್ ಕ್ರೀಮ್ ಅಂತೆ. ಆ ಕಲರ್ ನೋಡು, ಏನೋ ಹುಲ್ಲುನ ಹರಿದು ಇಟ್ಟ ಹಾಗೆ ಇದೆ. ಇನ್ನು ಗೋಂಗೂರಮಂತೆ, ಹೊಟ್ಟೆ ಕಲ್ಕೋದ್ ಖಂಡಿತ. ಆದ್ರೆ ಡಿಫ್ರೆಂಟ್ ಆಗಿರುವ ಹೆಸರುಗಳನ್ನ ನೋಡಿ ಪಕ್ಷಿಗಳು ಆಸಕ್ತಿಯಿಂದ ಬಂದ್ರು. ಮೊದ್ಲು ಬಂದಿದ್ದು ಮಹಿ ಹದ್ದು. ಏನ್ ತುನಿ, ಏನೋ ಹೊಸದಾಗಿ ಬೋರ್ಡ್ ಅಲ್ಲಿ ಹೆಸರು ಹಾಕಿದೀಯಾ? ಪಾಲಕ್ ಐಸ್ ಕ್ರೀಮ್ ಅಂದ್ರೆ ಪಿಸ್ತಾ ಟೇಸ್ಟ್ ಅಲ್ಲಿ ಇರುತ್ತಾ? ಮೇಡಮ್, ಅದಕ್ಕಿಂತ ತುಂಬಾ ರುಚಿಯಾಗಿರುತ್ತೆ. ಪ್ಯೂರ್ ಗ್ರೀನ್ ಕಲರ್, ಒಮ್ಮೆ ರುಚಿ ನೋಡಿ. ಮಹಿ ಡೌಟ್ ಇಂದಾನೆ ಒಂದು ಕಪ್ಪನ್ನ ತಗೊಂಡ್ರು. ಅದರಲ್ಲಿ ಸ್ವಲ್ಪ ತಿಂದು ನೋಡಿದ್ರು. ಅದನ್ನ ತಿಂದಿದ ತಕ್ಷಣ ಅವ್ರ ಮುಖಾನೇ ಬಾಡಿ ಹೋಯ್ತು. ಬುಜ್ಜಿ, ಇದು ಐಸ್ ಆಗಿದೆ, ಹಾಗೆ ರುಚಿಯಾಗಿದೆ. ಆದ್ರೆ ಇದ್ರ ಮಧ್ಯೆ ಏನೋ ಹಸಿ ಹಸಿ ವಾಸನೆ ಬರ್ತಿದೆ. ಐಸ್ ಕ್ರೀಮ್ ಅಲ್ಲಿ ಏನೋ ಮಿಕ್ಸ್ ಮಾಡಿದ ರೀತಿ ಇದೆ. ನನ್ನ ಗಂಟ್ಲೆಲ್ಲ ಸಿಕ್ಕಾಕೊಳ್ತಾ ಇದೆ. ಅದೇ ಮೇಡಮ್, ಐರನ್ ಫ್ಲೇವರ್, ಇದರಿಂದ ಹೆಲ್ತಿಗೆ ಒಳ್ಳೇದು, ನುಂಗಿ. ಆವಾಗಲಿಗೆ ಲೂಸಿ ಬಂದ್ಲು. ತುನಿ, ನನ್ನ ಸ್ಕಿನ್ ಎಲ್ಲ ಗ್ಲೋ ಆಗ್ಬೇಕು. ಹೊಸದಾಗಿ ಏನಾದ್ರೂ ಇದ್ರೆ ಕೊಡು. ಅಂದ್ರೆ ನಿಮ್ಗೆ ಕೊತ್ತಂಬರಿ ಲಡ್ಡೆ ಬೆಸ್ಟ್. ಅದು ತಿಂದ್ರೆ ನಿಮ್ಮ ಮುಖ ಹಸಿ ಹಸಿಯಾಗಿ ಅದೇ ಗ್ಲೋ ಆಗಿರುತ್ತೆ. ಲೂಸಿ ಲಡ್ಡು ತಗೊಂಡು ತಿಂದ್ಲು. ಅಯ್ಯೋ ತುನಿ, ಏನಿದು ಹಸಿ ಹಸಿಯಾಗಿ ಏನೋ ತಿನ್ನುವ ರೀತಿ ಅನ್ಸ್ತಾ ಇದೆ. ನನ್ನ ಬಾಯೆಲ್ಲ ಬರೀ ಕೊತ್ತಂಬರಿ ಸೊಪ್ಪೆ. ಆರೋಗ್ಯಕ್ಕೋಸ್ಕರ ಸಕ್ಕರೆನ ಕಡಿಮೆ ಮಾಡಿದೆ ಲೂಸಿ. ಇದೆಲ್ಲವನ್ನು ಪಕ್ಕದ ಮನೆ ಚಿಚ್ಚು ನೋಡ್ತಾನೆ ಇದ್ಲು. ಟುನಿ ಮಾಡಿರುವ ಈ ವಿಚಿತ್ರ ಪದಾರ್ಥಗಳಿಗೇನೆ ಎಲ್ರೂ ಬರ್ತಾ ಇದ್ದಾರೆ ಅಂದ್ರೆ ನಾನ್ ಮಾಡೋ ಪದಾರ್ಥಗಳಿಗೂ ಎಲ್ರೂ ಬರ್ತಾರೆ ಅಂತ ಮನ್ಸಲ್ಲಿ ಅಂದ್ಕೊಂಡು ಚಿಚುಕಾಗೆ ತಕ್ಷಣ ಮನೆಯ ಮುಂದ್ಗಡೆ ಒಂದು ಟೇಬಲ್ನ ಇಟ್ಲು. ಅದರಲ್ಲಿ ಕ್ರಿಸ್ಪಿ ಆಗಿರುವ ಬೇವಿನೆಲೆ ಚಿಪ್ಸು ಹಾಗೇನೆ ಹುಲ್ಲಿನ ಜ್ಯೂಸ್ ಇಟ್ಲು. ಚಿಚುಕಾಗೆ ಮೈಕಲ್ಲಿ, ಬನ್ನಿ ಬನ್ನಿ, ನಾನೇನು ನಮ್ಮ ತುನಿ ರೀತಿ ಹಸಿ ಹಸಿಯಾಗಿ ಕೊಡ್ತಾ ಇಲ್ಲ. ನಾನು ನಿಮ್ಗೆ ಬೇವಿನ ಎಲೆಯ ಚಿಪ್ಸ್ ಮಾಡಿದೀನಿ. ಇದನ್ನ ತಿಂದ್ರೆ ಶುಗರ್ ಹೋಗ್ಬಿಡುತ್ತೆ, BP ಹೋಗ್ಬಿಡುತ್ತೆ, ಹಾಗೇನೆ ಜೀವನಿ ಅಲ್ಲಲ್ಲ ಎಲ್ಲ ಕಾಯಿಲೆಗಳು ಹೋಗ್ಬಿಡುತ್ತೆ ಅಂತಿದ್ದೀನಿ. ಅಮ್ಮ, ಬೇವಿನ ಎಲೆ ಕೈ ಕೈ ಆಗಿರುತ್ತೆ, ಯಾರಾದ್ರೂ ತಿಂತಾರಾ? ಅದ್ರ ಬಗ್ಗೆ ಹೇಳ್ಬೇಡ. ಅದ್ನ ಚಿಪ್ಸ್ ಅಂತ ಮಾರಾಟ ಮಾಡೋಣ. ಬೇವಿನ ಎಲೆ ಅಂದ್ರೆ ಯಾರೂ ತಗೊಳ್ಳೋದಿಲ್ಲ, ಹರ್ಬಲ್ ಅಂದ್ರೆ ಎಲ್ಲರೂ ತಗೋತಾರೆ. ಬಿಸ್ನೆಸ್ ಟ್ರಿಕ್ಸ್ ಇದು. ಆವಾಗ್ಲೇ ಕುಹುಬಾತು ಅಲ್ಲಿಗೆ ಬಂತು. ಟುನಿ ಹತ್ರ ಇರುವ ಐಸ್ ಕ್ರೀಮ್ ತಿನ್ನಕ್ಕಾಗದೆ ಅವಳು ಚಿಚುವಿನ ಹತ್ತಿರ ಬಂದ್ಲು. ನಿನ್ ಜೊತೆ ಏನಾದ್ರೂ ಸ್ಪೈಸಿಯಾಗಿ ಇದೆಯಾ? ತುನಿ ಹತ್ರ ಎಲ್ಲನೂ ಸ್ವೀಟೇ. ಇದೇ ಕುಹು ಸ್ಪೆಷಲ್ ಐಟಮ್, ಸ್ಪೈಟು ಸ್ಕ್ಯಾಟ್ ಫ್ರೈ. ಇದರ ಸ್ಪೆಷಾಲಿಟಿ ಏನಂದ್ರೆ ಇದನ್ನ ತಿಂತಾ ಇದ್ರೆ ಗಂಟ್ಲಲ್ಲಿ ಮುಳ್ಳು ಚುಚ್ಚುವಾಗಿರುತ್ತೆ. ಅದೊಂದು ಥ್ರಿಲ್ಲಿಂಗು. ತಿಂತೀಯಾ? ಮುಳ್ಳೆಲ್ಲ ನನಗ್ ಬೇಕಾಗಿಲ್ಲ. ಏನಾದ್ರೂ ಜ್ಯೂಸ್ ಇದೆಯಾ? ಇದೆ, ಹುಲ್ಲಿನ ಜ್ಯೂಸು, ಪ್ಯೂರ್ ಗ್ರೀನು. ದನ ಹಸುಗಳೆಲ್ಲ ಯಾಕೆ ಗೊತ್ತಾ ಅಷ್ಟೊಂದು ಗಟ್ಟಿಯಾಗಿದೆ? ಈ ರೀತಿ ಹುಲ್ಲು ತಿಂದು. ನೀನು ಕೂಡ ಇದನ್ನ ತಿಂದ್ರೆ ಗಟ್ಟಿ ಆಗ್ತೀಯಾ? ಅಯ್ಯೋ ಚಿಚ್ಚು, ನಾನೇನು ಹಸುನಾ? ನೀನು ಧೈರ್ಯ ಮಾಡಿ ಒಂದ್ ಗ್ಲಾಸ್ ಕೊಡು ನನಗೆ. ಕುಹು ಆಸೆಯಿಂದ ತಗೊಂಡು ಬಾಯಲ್ಲಿ ಹಾಕೊಂಡ್ಲು. ತಕ್ಷಣ ಅಯ್ಯಯ್ಯೋ, ಕೈ ವಾಂತಿ ಬರ್ತಾ ಇದೆ. ಚಿಚ್ಚು, ನೀನ್ ನನಗೆ ಜ್ಯೂಸ್ ಕೊಟ್ಟ ಅಥವಾ ವಿಷ ಕೊಟ್ಟ? ಅಯ್ಯೋ, ನೀರ್ ಕೊಡು. ಕುಹು ಕಿಚ್ಚಾಡ್ಕೊಂಡು ತುನಿ ಅಂಗಡಿ ಹತ್ರನೇ ಹೋದ್ಲು. ತುನಿ, ಏನಾದ್ರೂ ಸ್ವೀಟ್ ಕೊಡು, ನನ್ ಬಾಯಿ ಸತ್ತೋಗ್ತಾ ಇದೆ. ತುನಿ ತಕ್ಷಣ ಮೆಂತೆ ಸೊಪ್ಪು ಮಿಲ್ಕ್ ಶೇಕ್ ನ ಕೊಟ್ಲು. ಕುಹು ಅದನ್ನ ಹಾಗೇನೆ ಕುಡಿದ್ಲು. ಅಯ್ಯಯ್ಯೋ, ಇದ್ ಪರವಾಗಿಲ್ಲ, ಸ್ವಲ್ಪ ಗಂಟ್ಲಿಗೆ ಚೆನ್ನಾಗಿದೆ. ಚಿಚ್ಚುವಿನ ಮುಳ್ಳುಕ್ಕಿಂತ ಇದು ಚೆನ್ನಾಗಿದೆ. ಆವಾಗ್ಲೇ ಚೋಟು ಕೂಡ ಹಸುವಿಂದ ಅಲ್ಲಿಗೆ ಬಂದ್ಲು. ಏನು ಫ್ರೆಂಡ್ಸ್, ಇವತ್ತು ಊರಲ್ಲಿ ಏನಾದ್ರೂ ವಿಚಿತ್ರ ಪ್ರೋಗ್ರಾಮ್ ಇದೆಯಾ? ಎಲ್ಲರೂ ವಿಚಿತ್ರವಾಗಿ ಅಡಿಗೆ ಮಾಡ್ತಾ ಇದ್ದೀರಾ? ನನಗೆ ಸ್ಪೆಷಲ್ ಆದ ಐಟಮ್ ಏನಾದ್ರೂ ಕೊಡ್ತೀರಾ? ಚೋಟು, ಸಾಧಾರಣವಾದ ದೋಸೆ ಇಲ್ಲ, ನನ್ ಜೊತೆ ಮುಲ್ಲಂಗಿ ದೋಸೆ ಇದೆ. ಇದನ್ನ ತಿಂದ್ರೆ ಹೊಟ್ಟೆಲಿರುವ ಗ್ಯಾಸ್ ಎಲ್ಲ ಹೊರಗ್ ಬಂದ್ಬಿಡುತ್ತೆ. ನೀನು ಕೂಡ ಆಮೇಲೆ ಆರಾಮವಾಗಿರ್ಬೋದು. ಅಯ್ಯಯ್ಯೋ ಚಿಚ್ಚು, ನಾನ್ ಬಿಡುವ ಗ್ಯಾಸ್ ಇಂದ ಎಲ್ಲರೂ ಓಡೋಗ್ಬಿಡ್ತಾರೆ. ನನಗೆ ಬೇಡ. ತುನಿ ಜೊತೆ ಏನಿದೆ? ನನ್ ಜೊತೆ ಸೊಪ್ಪಿನ ಬಜ್ಜಿ ಇದೆ ಚೋಟು. ಅಯ್ಯೋ ದೇವ್ರೇ, ಹಸಿ ಹಸಿಯಾಗಿ ಏನೇನೋ ಕೊಡ್ತಾ ಇದಾರಲ್ಲಪ್ಪ. ನನಗೆ ಏನು ಬೇಡ.
ನಾನು ಹೋಗಿ ನನ್ನ ಮನೆಯಲ್ಲಿರುವ ಹಸಿಮೆಣಸಿನಕಾಯಿ ತಿಂತೀನಿ. ಹಾಗಂತ ಚೋಟು ಅಲ್ಲಿಂದ ಓಡ್ ಹೋದ್ಲು. ಆವಾಗ್ಲೇ ಬುಜ್ಜಿಗೂ ಬಚ್ಚಿ ಒಂದು ಬೌಲ್ ಇಟ್ಕೊಂಡು ಬಂದ್ಲು. ಅಮ್ಮ, ನಿಮ್ಮ ಪಾಲಕ್ ಸೊಪ್ಪು ಐಸ್ ಕ್ರೀಮು ಕರಗಿ ಹೋಗಿದೆ. ಇವಾಗ ಪಾಲಕ್ ಪಾಯಸ ರೀತಿ ಆಗಿದೆ. ಇವಾಗ ನಾನು ಅದನ್ನ ಕುಡಿಬೋದಮ್ಮ? ಸರಿ ಮಗಳೇ, ಕನಿಷ್ಠ ನೀನಾದ್ರೂ ತಿಂತ ಇದೀಯಲ್ವಾ? ಆವಾಗ್ಲೇ ಮಹಿಹದ್ದು, ಚೋಟಿಗಿಳಿ, ಕುಹುಬಾತು ಹಾಗೂ ಲೂಸಿ ಅಲ್ಲಿಗೆ ಬಂದ್ರು. ಎಲ್ಲರೂ ತಗೊಂಡು ಹೋಗಿದ್ದಲ್ಲಿ ಅರ್ಧ ಮಾತ್ರ ತಿಂದಿದ್ರು. ತುನಿ, ನಿಮ್ಮ ಪ್ರಯತ್ನ ಒಳ್ಳೇದೇ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಮಾಡ್ತಾ ಇದ್ದೀರಾ. ಆದ್ರೆ ಪಾಲಕಲ್ಲಿ ಐಸ್ ಕ್ರೀಮು, ಗೋಂಗೂರಲ್ಲಿ ಗುಲಾಬ್ ಜಾಮೂನು ನಮ್ಮಿಂದ ತಿನ್ನಕ್ಕಾಗ್ತಿಲ್ಲ. ಸೊಪ್ಪಲ್ಲಿ ಸಾಂಬಾರ್ ಮಾಡು, ಪಲ್ಯ ಮಾಡು, ಅದನ್ನ ನಾವು ತಿಂತೀವಿ. ಈ ರೀತಿ ನಮ್ಗೆ ಹಿಂಸೆ ಕೊಡ್ಬೇಡ. ತುನಿ, ಪ್ಲೀಸ್ ತುನಿ, ಕೊತ್ತಂಬರಿ ಸೊಪ್ಪು ಲಾಡು ಅಂತ ಕೊಟ್ಟೆ, ಅದು ಬಾಯೆಲ್ಲ ಅಂಟ್ಕೊಂಡಿದೆ. ದಯವಿಟ್ಟು ನಾಳೆಯಿಂದ ಚೆನ್ನಾಗಿರುವ ಅಡಿಗೆ ಮಾಡು. ಚಿಚು ಬೇವಿನೆಲೆ ಚಿಪ್ಸನ್ನ ಯಾರು ತಗೊಳ್ಳಿಲ್ಲ ಅಂತ ಬೇಜಾರಿಂದ ಅಲ್ಲಿಗೆ ಬಂದ್ಲು. ಸರಿ, ನನ್ನ ಚಿಪ್ಸ್ ತಿನ್ನಿ. ಆಮೇಲೆ ಜೀವನದಲ್ಲಿ ಮತ್ತೆ ನೀವು ಸ್ವೀಟ್ಸ್ ಕೇಳಲ್ಲ. ಡಿಸ್ಕೌಂಟ್ ಕೊಡ್ತೀನಿ, 2 ಚಿಪ್ಸ್ ತಗೊಳ್ಳಿ. ನಾಳೆ ಹಾಸ್ಪಿಟ್ಲ್ ಬಿಲ್ಲು ಫ್ರೀ. ಸರಿ, 1 ಗ್ಲಾಸ್ ನೀರು ಕೂಡ ಫ್ರೀ. ಅಯ್ಯಯ್ಯೋ ಬೇಡಪ್ಪ, ನಿನ್ನ ಪ್ರಯೋಗನ ನೀನೇ ಇಟ್ಕೋ. ಟುನಿ ನಗುತ್ತಾ, ಸರಿ ಸರಿ, ನನಗೆ ಅರ್ಥ ಆಯ್ತು. ಅತಿಯಾಗಿ ಮಾಡಿದ್ರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರೆ. ನಾನು ನನ್ನ ಪ್ರಯೋಗನ ನಿಲ್ಲಿಸ್ತೀನಿ. ನಾಳೆ ಎಂದಿನಂತೆ ನಾನು ಬಿಸಿ ಬಿಸಿ ಪಕೋಡನ ಮಾಡಿನೇ ನಿಮ್ಮೆಲ್ಲರಿಗೂ ವ್ಯಾಪಾರ ಮಾಡ್ತೀನಿ. ವಾವ್, ಪಕೋಡನ ಸೂಪರ್. ಅದೇ ತಾನೇ ನಮಗೂ ಕೂಡ ಬೇಕಾಗಿದ್ದು. ಅಮ್ಮ, ಹಾಗಾದ್ರೆ ಬಾಕಿಯಾಗಿರುವ ಗೋಂಗೂರ ಕೇಕ್ ನ ಏನ್ ಮಾಡೋದು? ಬುಜ್ಜಿ, ನನ್ನ ಮಗ ಚಿನ್ನುಗೆ ಕೊಡು. ಅವನಿಗೆ ಹುಳಿ ಅಂದ್ರೆ ತುಂಬಾ ಇಷ್ಟ. ಅದ್ರ ಬದಲಾಗಿ ನಾನು ಬೇವಿನ ಎಲೆಯ ಚಿಪ್ಸ್ ಕೊಡ್ತೀನಿ. ಅದನ್ನ ತಗೊಂಡೋಗಿ ಇಲಿಗಳಿಗೆ ಇಡಿ, ಸತ್ತೋಗುತ್ತೆ. ಆ ಚಿಪ್ಸ್ ನ ನೀವೇ ಇಟ್ಕೊಳ್ಳಿ. ನಮ್ಮಮ್ಮ ಮಾಡಿ ಕೊಡುವ ಬಿಸಿ ಬಿಸಿ ಪಕೋಡನೇ ನಂಗೆ ಸಾಕು. ಎಲ್ರೂ ಜೋರಾಗಿ ನಗಾಡಿದ್ರು. ಆದರದಿಂದ ಟುನಿಗೂ ಬಚ್ಚಿ ಸೊಪ್ಪಿಂದ ಹೊಸ ತರದ ಪ್ರಯೋಗ ಮಾಡೋದನ್ನ ನಿಲ್ಸಿ ಹಳೆ ತರದಲ್ಲೇ ಸೊಪ್ಪು ಮಾಡಿ ಕೊಡ್ತಾ ಇದ್ಲು ಎಲ್ರಿಗೂ. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಆರೋಗ್ಯ ಮುಖ್ಯನೇ, ಆದ್ರೆ ರುಚಿನೂ ತುಂಬಾ ಮುಖ್ಯ. ಕೆಲವು ಸಲ ಹೊಸ ಐಡಿಯಾಗಳು ವರ್ಕೌಟ್ ಆಗಲ್ಲ, ಹಳೆ ಐಡಿಯಾಗಳೇ ವರ್ಕೌಟ್ ಆಗೋದು.